Yes, morning, very good morning. Topic of magnetism, yesterday's class we began with bar magnets, magnetic induction, axial points, right? There was one result. That result, of course, expression is there, but most important of drawing that vector. And that point will be a very important point for our next unit, electromagnetic induction. Or topically, ಇವಾಗ ನಾವು ಹೇಳ್ತಾರೆ ಈ ಪಾಯಿಂಟ್ ಈಸ್ ವೆರಿ ವೈಟಲ್. ಮತ್ತು ಅದು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ಯೂಸ್ ಮಾಡೋದು ಯಾವುದು ಅಂದರೆ ಇವತ್ತು ನಾನು ಹೇಳ್ತಾ ಇರೋದು ದಿಸ್ ಪರ್ಟಿಕ್ಯುಲರ್ ಐಡಿಯಾ. ಐ ವಿಲ್ ಕಾಲ್ ಇಟ್ ಐಡಿಯಾ. ವಿ ಹ್ಯಾವ್ ಗಿವೆನ್ ದ ಎಕ್ಸ್ಪ್ರೆಷನ್ ಆಸ್ B is equal to, of course it is axial point, mu naught upon 4 pi, yes, 2 mr upon r square plus l square, r square minus l square whole square, with all those symbols. L, of course, half length of the magnet or the distance of the axial point. Now direction along the axial line from south pole to North Pole on the building. Remember, points B bar parallel to N bar. Induction vector parallel to magnetic moment vector of the building. What is the idea I was talking about? Means, supposing next time onwards, we just take the case of a coil, whether it is a circular coil or some rectangular coil, whatever may be the shape. Suppose, you suppose you consider this as a rectangular coil carrying current. Either current ಹೋಗ್ತಾ ಇದೆ clockwise or anti-clockwise. Then we know that current carrying coil produces magnetic induction ಅನ್ನೋದು earlier topic ಅಲ್ಲಿ ಮಾತಾಡಿದ್ವಿ. Current coil produces magnetic induction around it. Such that ಇವಾಗ ಇಲ್ಲಿ upward current ಇದೆ ಅನ್ಕೊಳ್ಳಿ. Upward current ಅಲ್ಲಿ ನೀವು ಏನು ಬರೀತಾ ಇದ್ದೀವಿ ನೋಡಿ. This is what is the anti-clockwise current. Anti-clockwise current. Our current represented by the curl of the figures, thumb shows the direction of magnetic induction. So, magnetic induction at the center is upward. So, B bar is upward vector ಬಂದಿದೆ ಅಂತ ತಗೊಂಡಿದ್ದಾರೆ. ಮೀನಿಂಗ್ ಏನಂದ್ರೆ ಇವಾಗ ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ ಅಂದ್ರೆ ಇದು ಕೂಡ ಡೈಪೋಲ್ ಅಂದ್ರೆ ಇದಕ್ಕೆ ನಾರ್ತ್ ಪೋಲ್ ಸೌತ್ ಪೋಲ್ ಇರಬೇಕು. ವೇರ್ ಇಸ್ ದ ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್ ಫಾರ್ ದಿಸ್ magnetic shell? ಅಂದರೆ ಇವಾಗ ಕಾಯಿಲ್ ಆಕ್ಟಿಂಗ್ ಆಸ್ ಎ ಶೆಲ್ ಆ್ಯಂಡ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಡೈಪೋಲ್. ಇವಾಗ ಇದಕ್ಕೆ ನಾರ್ತ್ ಪೋಲ್ ಎಲ್ಲಿದೆ ಸೌತ್ ಪೋಲ್ ಎಲ್ಲಿದೆ ಅನ್ನೋದು ಈ ಟಾಪಿಕಲ್ಲಿ ಇಂಪಾರ್ಟೆಂಟ್ ಅಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ದೊಡ್ಡ ಪಾಯಿಂಟ್ ದೋಸ್ ಫಾರ್ ಮೇನ್ಸ್ ಆ್ಯಂಡ್ ಮೇನ್ ಸ್ಟೂಡೆಂಟ್ಸ್ಗೋಸ್ಕರ ಹೇಳ್ತಾ ಇದ್ದೀವಿ. ಸೊ ಬಿ ಬಾರ್ ಎಲ್ಲಿ ಬಂತು ಅಪ್ವರ್ಡ್ ಬಂದಿದೆ. ಯಾವುದೇ ಹಾರಿಜಾಂಟಲ್ ಕಾಯಿಲ್ ಆ್ಯಂಟಿ ಕ್ಲಾಕ್ ವೈಸ್ ಕರೆಂಟ್ ನಂಗೆ ಈ ಥರ ಬಂದಿದೆ ಅಂತ ಅಂದ್ಕೊಳ್ಳಿ. ಬಿ ಬಾರ್ ಹೀಗಿದೆ ಅಂದರೆ ಇವಾಗ ಈ ಪ್ರಕಾರ ಮಾತಾಡೋದು along the axial from south pole to north pole ಅಂತ ಮಾತಾಡಿದ್ವಲ್ಲ. ಅಂದರೆ ಇಫ್ ದಿಸ್ ಈಸ್ ಬಿ ಬಾರ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಅಂದರೆ ಈ ಕೆಳಗಡೆ ಇರೋ ಫೇಸ್, ದಿಸ್ ಕಂಪ್ಲೀಟ್ ಫೇಸ್ ಇಸ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್, ಮೇಲ್ಗಡೆ ಇರೋದು ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅಂತ ಅರ್ಥ. ಗಾಟ್ ದ ಪಾಯಿಂಟ್? ಇದೇ ಐಡಿಯಾ ನಮಗೆ ಆ ನೆಕ್ಸ್ಟ್ ಟಾಪಿಕಲ್ಲಿ ವೆರಿ ಇಂಪಾರ್ಟೆಂಟ್. ಮತ್ತು ನೋಡಿ, ಕಾಯಿಲ್ ಕ್ಲಾಕ್ ವೈಸ್ ಕರೆಂಟ್, ಅಪ್ವರ್ಡ್ ಫೀಲ್ಡ್, ಸೌತ್ ಪೋಲ್ ನಾರ್ತ್ ಪೋಲ್. ಅಂದರೆ ಫೀಲ್ಡ್ ಡೈರೆಕ್ಷನ್ ಯಾವುದು ಸೌತ್ ಟು ನಾರ್ತ್ ಪೋಲ್ ಇರಬೇಕು. ಇದರಲ್ಲಿ ನಾನು ಕ್ಲಾಕ್ ವೈಸ್ ಕರೆಂಟ್ ತೋರಿಸಿದ್ದೀನಿ ಅಂದ್ಕೊಳ್ಳಿ. ಕ್ಲಾಕ್ ವೈಸ್ ಕರೆಂಟ್ ಅಕಾರ್ಡಿಂಗ್ ಟು ಮಿ ಕ್ಲಾಕ್ ವೈಸ್ ಕರೆಂಟ್ ಡೌನ್ವರ್ಡ್ ಬರ್ತಾ ಇದೆ ಅಂದರೆ ಇವಾಗ ಸೌತ್ ಪೋಲ್ ಎಲ್ಲಿದೆ? ದಿಸ್ ಎಸ್ ಟಾಪ್ ಫೇಸ್ ಆಕ್ಟಿಂಗ್ ಆಸ್ ದ ಸೌತ್ ಪೋಲ್ ಆ್ಯಂಡ್ ದಿಸ್ ಬಾಟಮ್ ಫೇಸ್ ಬಿಕಮ್ಸ್ ನಾರ್ತ್ ಪೋಲ್. ಅದನ್ನು ಯಾವ ಓರಿಯೆಂಟೇಷನ್ ಹಾಕೊಳ್ಳಿ, ಈ ಓರಿಯೆಂಟೇಷನ್ ಇದೆ, ಇಲ್ಲಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಕರೆಂಟ್ ಇದೆ ಅಂದ್ಕೊಳ್ಳಿ. ಈ ಥರ ಬಂದಿದೆ ಅಂದರೆ ಅರ್ಥ ಏನು? ಫೀಲ್ಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಿದೆ ಅಂದರೆ ಅರ್ಥ ಏನು? ಸೌತ್ ಪೋಲ್ ಟು ನಾರ್ತ್ ಪೋಲ್. ಇದು ಸೌತ್ ಪೋಲ್ ಆಗುತ್ತೆ, ಇದು ನಾರ್ತ್ ಪೋಲ್ ಆಗುತ್ತೆ. ಎನ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಬಿ ಅಟ್ ಎ ಅಂತ ಬರೆದಿದ್ದೀವಲ್ಲ, ಐ ಹ್ಯಾವ್ ಟೋಲ್ಡ್ ಯು ಡೆರಿವೇಶನ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಈಕ್ವಟೋರಿಯಲ್ ಪಾಯಿಂಟ್ ತಗೊಂಡಿದ್ದೀವಿ ಅಂದ್ಕೊಳ್ಳಿ. ಯಾವ ಪಾಯಿಂಟ್? ಈಕ್ವಟೋರಿಯಲ್ ಪಾಯಿಂಟ್ ತಗೊಂಡಿದ್ದೀವಿ ಅಂದ್ಕೊಳ್ಳಿ. ನಾನು ಮಾತಾಡೋಣ, ನೀವೇ ಮಾಡ್ಕೊಳ್ಳಿ. ಹೌ ಐಡಿಯಾ ಏನು? ನಾನೇನು ಮಾಡಲ್ಲ, ನಿಮಗೆ ಬಿಡ್ತೀನಿ, ಮಾಡಬೇಕು. ನಾರ್ತ್ ಪೋಲ್ ಆ್ಯಂಡ್
south pole, because this already we did it in the case of electric dipole. Electric dipole ನಲ್ಲಿ ಈ ಐಡಿಯಾ ಎಲ್ಲ ಹೇಳಿದ್ವಿ. ಇಂಟೆನ್ಸಿಟಿ at axial point, intensity at equatorial point ಬರೆದಿದ್ದೀವಿ. ಓನ್ಲಿ ಡಿಫರೆನ್ಸ್ ಏನು ಒಮ್ಮೆ ನೋಡಿ ನೀವು, ಒಮ್ಮೆ ಒಂದು ಡಿಫರೆನ್ಸ್, ಒಂದು ಫ್ಯೂ ಲೈಕ್ ಸಿಮಿಲಾರಿಟಿ, ರಿಪ್ಲೇಸ್ಮೆಂಟ್ ಆಫ್ ಟರ್ಮಿನಾಲಜಿ ಯಾವ ಥರ ಇದೆ ಅಂತ ನಾನು ತೋರಿಸಿದ್ದೀನಿ ಅನ್ಕೊಳ್ಳಿ. ದಿಸ್ ಲೆಟ್ ಮೀ ರೈಟ್. ನಾವು ಎಲೆಕ್ಟ್ರಿಸಿಟಿನಲ್ಲಿ ಏನು ಬರೆದಿದ್ದೀವಿ, ಮ್ಯಾಗ್ನೆಟಿಸಮಲ್ಲಿ ಏನು ಬರೀತೀವಿ ಅಂದ್ಕೊಳ್ಳಿ. ಈ ಎಕ್ಸ್ಪ್ರೆಷನ್ ಬರಲಾಗಿಲ್ಲ. ಎಲೆಕ್ಟ್ರಿಸಿಟಿನಲ್ಲಿ ಚಾರ್ಜ್ ಕ್ಯೂ ಅಂತ ಬರ್ತದೆ, ಹೌದಾ? ಅದೇ ಮ್ಯಾಗ್ನೆಟಿಸಮಲ್ಲಿ ಪೋಲ್ ಸ್ಟ್ರೆಂತ್ ಸ್ಮಾಲ್ ಎಮ್ ಅಂತ ಬರ್ತದೆ, ಇದು ಚಾರ್ಜ್ ಬರ್ತದೆ. ನೆಕ್ಸ್ಟ್ ಇದೇ ಬಂದಿದ್ದೀನಿ ಡೈಪೋಲ್ ಮೊಮೆಂಟ್ ಸ್ಮಾಲ್ ಪಿ ಬರ್ತಿದ್ದೀವಿ. ಇಲ್ಲಿ ಡೈಪೋಲ್ ಮೊಮೆಂಟೇ ಅಂದಿದ್ದೀವಿ. ಡೈಪೋಲ್ ಮೊಮೆಂಟನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಈಗ ಸ್ಮಾಲ್ ನಾವು ಕೋರ್ಸನ್ನು ಯೂಸ್ ಮಾಡಿರೋದ್ರಿಂದ. ನೆಕ್ಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಏನು ಬಂದಿದೆ ಅಂದರೆ 1/4πε0 ಯಾವಾಗ ಏರಲ್ಲಿ ಬಂದಾಗ ಅಂತ ಬರ್ತಿದ್ದೀವಿ. ಅದೇ ಇಲ್ಲಿ ಕಾನ್ಸ್ಟೆಂಟ್ ಏನಾಗುತ್ತೆ ಅಂದರೆ μ0/4π ಅಂತ ಬರ್ತಿದ್ದೀವಿ ಏರಿರುವಾಗ. ನೋಡಿ ಇವಾಗ ನಾವು ಎಲೆಕ್ಟ್ರಿಸಿಟಿನಲ್ಲಿ ಏನು ರಿಸಲ್ಟ್ ಬರ್ತಿದ್ದೀವೋ ಆ ರಿಸಲ್ಟನ್ನೆಲ್ಲ ಕೂಡ ವಿ ಕ್ಯಾನ್ ಕನ್ವರ್ಟ್ ಇಂಟು ದ ಎಕ್ಸ್ಪ್ರೆಷನ್ಸ್ ಫಾರ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್. ಬಾರ್ ಮ್ಯಾಗ್ನೆಟ್ಗೆ, ಡೈಪೋಲ್ಗೆ ನಾವೆಲ್ಲ ಬರೀತಾ ಹೋಗ್ಬೋದು ಅಂತ ಹೇಳಿದ್ದೀನಿ. ಸೊ ಒನ್ ಮೋರ್ ಟೈಮ್ ನಿಮ್ಮ ನೋಟ್ಸನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ನೋಟ್ಸ್. ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ನಾವು ಬರೆದಿರೋ ನೋಟ್ಸನ್ನು ನೋಡಿ. ಎರಡು ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್, ಆ ಫೋರ್ಸ್ ಬಂದಮೇಲೆ B is equal to resultant force by m0 ಅಂತ ಮಾಡಿದ್ದೀವಿ. ರಿಸಲ್ಟ್ ಏನು ಬರುತ್ತೆ ಬರೀತಾ ಇದ್ದೀನಿ. B at the equatorial point is μ0/4π. This is m upon r square plus l square whole rise 3/2 ಅಂತ ಬರುತ್ತೆ. ನೋಡಿ, r square plus l square whole power 3/2 ಅಂತ ಬರುತ್ತೆ. ಈ ಥರ ಮಾತಾಡಿದ್ರು ಅನ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ಎಂದು ಅರ್ಥ ಆಗಿದೆ. ಸ್ಕ್ವೈರ್ ಇದೆಯಾ, ಏನಿದೆ ಅಂದರೆ ಕ್ಯೂಬ್ ಇದೆ. ಇದು ಸ್ಕ್ವೈರ್, ಇದು 1/2 ಇದೆ. ಅಂದರೆ ಡಿನಾಮಿನೇಟರ್ ಇರೋ ಟರ್ಮ್ ಅದು ಕ್ಯೂಬಿಕ್ ಟರ್ಮ್ ಆಗುತ್ತೆ. ಇದು ಕೂಡ ಅಷ್ಟೇ. r ಸ್ಕ್ವೈರ್ ಮೈನಸ್ l ಸ್ಕ್ವೈರ್ ಹೋಲ್ ಸ್ಕ್ವೈರ್ ಅಂದರೆ ಇದೇನಿದೆ, ಇಂಡೆಕ್ಸ್ 4 ಇದೆ, ಮೇಲ್ಗಡೆ ಒಂದು r ಇದೆ, ಹೌದಾ? ಅಂದರೆ ಡಿಸ್ಟೆನ್ಸ್ ಟರ್ಮ್ ಇದೆ, ಕ್ಯಾನ್ಸಲ್ ಆಗಿಬಿಟ್ಟೆ. ಡಿನಾಮಿನೇಟರ್ ಏನಿದೆ 10 ರೈಸ್ r⁴ ಡಿಸ್ಟೆನ್ಸ್ ರೈಸ್ ಟು ಪವರ್ 4 ಇದೆ, ಮೇಲ್ಗಡೆ ಒಂದು ಡಿಸ್ಟೆನ್ಸ್ ಇದೆ. ಇದು ಕೂಡ ಅದೇ ಬರುತ್ತೆ. ಇದು ನೋಡಿ ಡೈರೆಕ್ಷನ್. ಇದೇನು ಬರೆದಿದ್ದೀವಿ ಅಂದರೆ BA ಬಾರ್ ಪ್ಯಾರಲಲ್ ಟು m ಬಾರ್ ಅಂತ ಬರೆದಿದ್ದೀವಿ. ಇಲ್ಲಿ ಏನಾಗುತ್ತೆ, ಇದು ಕೂಡ ನಾನು ಫಿಗರ್ ತೋರಿಸ್ತೀನಿ. ಯಾಕೆ ಅಂದರೆ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಬಿಗ್ ಪ್ರಾಬ್ಲಮ್ ಫಾರ್ CET, ನೀಟ್, JEE. ಇಷ್ಟು ತನಕ ಕೊಟ್ಟಿಲ್ಲ CET-ನಲ್ಲೂ ನೀಟಲ್ಲೂ. ಕೊಟ್ಟರೆ 30 seconds ಆನ್ಸರ್ ಸೊಲ್ಯೂಷನ್. 30 seconds, ಬಿಲೀವ್ ಮೀ. ವೆಕ್ಟರ್ ಬೆಲೆಗೆ ಬರಬೇಕು ಅಷ್ಟೇ. ಇವಾಗ ನಾವು ಇಷ್ಟು ಮುಂಚೆ ಮ್ಯಾಗ್ನೆಟ್ ತೋರಿಸಿದ್ದೀವಲ್ಲ ನಿನ್ನೆ, ಮತ್ತು ನಾನು ಬರೀತಾ ಇದ್ದೀನಿ. ಏನಪ್ಪ ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿ ಜೂಮ್ ಮಾಡಿ ತೋರಿಸಿದ್ದಿಲ್ಲ. ಸಪೋಸ್ ದಿಸ್ ಈಸ್ ನಾರ್ತ್ ಪೋಲ್, ಸೌತ್ ಪೋಲ್ ಅಂದಿದ್ದೀವಿ. ದಿಸ್ ವಿ ಕಾಲ್ ಆಕ್ಸಿಯಲ್ ಲೈನ್, ಈಕ್ವಟೋರಿಯಲ್ ಲೈನ್ ಅಂತ ಬರೆದಿದ್ದೀವಿ ಅಂದ್ಕೊಳ್ಳಿ. ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ತೋರಿಸ್ತೀನಿ, ದೊಡ್ಡದಾಗಿ ತೋರಿಸ್ತೀನಿ. ಎಸ್ ಅಪ್ಪಿ ನೋಡ್ಬೇಕೆಲ್ಲರೂ. ಇಲ್ಲಿ ಡೈರೆಕ್ಷನ್ ವೆಕ್ಟರ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಮಾತಾಡ್ತದೆ. ಬೋರ್ಡ್ ಎಕ್ಸಾಮ್ ಬೇಡ ಅಂದ್ಕೊಂಡು ನೋಡಲೇಬೇಡಿ. CET ಕೂಡ ಬೇಡ, ಮೇ ಬಿ JEE ಮೇನ್ಸ್ ಅಂತ ಹೇಳ್ತಾ ಇದ್ದೀನಿ, ಮೇ ಬಿ ನೀಟ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದು ನಾರ್ತ್ ಪೋಲ್, ಸೌತ್ ಪೋಲ್ ಆ್ಯಂಡ್ ಆಕ್ಸಿಯಲ್ ಲೈನ್ ಎಲ್ಲ ತೋರಿಸಿದ ಮೇಲೆ ನಾರ್ತ್ ಪೋಲ್, ಸೌತ್ ಪೋಲ್, ಸೆಂಟರ್, ಈಕ್ವಟೋರಿಯಲ್ ಲೈನ್, ಓಕೆನಾ? ಇವಾಗ ನಾನು ತೋರಿಸ್ತಾ ಇದ್ದೀನಿ ರೆಡ್ ಮಾರ್ಕ್. ಇವಾಗ ಆಕ್ಸಿಯಲ್ ಪಾಯಿಂಟ್ ಎಲ್ಲ ತಗೊಂಡಿದ್ದೀವಿ ಅನ್ಕೊಳ್ಳಿ. ಆಕ್ಸಿಯಲ್ ಪಾಯಿಂಟ್ ಎಲ್ಲ ತಗೊಂಡ್ರೆ ಹೌ ಟು ರೈಟ್ ದ ವೆಕ್ಟರ್. ಸೌತ್ ಪೋಲ್ ಹತ್ರ ಇದ್ರೆ ಏನು ಬರ್ತಿದ್ವಿ, ಅಲಾಂಗ್ ದ ಆಕ್ಸಿಯಲ್ ಲೈನ್ ಟುವರ್ಡ್ ಸೌತ್ ಪೋಲ್ ಬರುತ್ತೆ. ಒಂದು ವೇಳೆ ನಾರ್ತ್ ಪೋಲ್ ಹತ್ರ ಇದ್ರೆ ಏನಾಗುತ್ತೆ ಅಂದರೆ ಅವೇ ಅಲಾಂಗ್ ದ ಆಕ್ಸಿಯಲ್ ಲೈನ್, ಅವೇ ಫ್ರಮ್ ನಾರ್ತ್ ಪೋಲ್ ಆಗುತ್ತೆ.
ನೋಡಿ ವೆಕ್ಟರ್ ಯಾವ ಥರ ಬರುತ್ತೆ. ದಿಸ್ ಇಸ್ ವಾಟ್ ಇಸ್ ಬಿ ಎ ಬಾರ್, ದಿಸ್ ಈಸ್ ಬಿ ಎ ಬಾರ್ ವೆಕ್ಟರ್ ಬರೆಯೋ ಮೆಥಡ್ ಅಂತ ಹೇಳ್ತೇವೆ. ಇವೆಲ್ಲ ಈಕ್ವಲ್ ಪಾಯಿಂಟ್ ಹಾಕೊಳ್ಳಿ. ಈಕ್ವಲ್ ಪಾಯಿಂಟ್ ಇಲ್ಲಿದೆ. ಆಕ್ಸಿಲ್ ಪಾಯಿಂಟ್ ಇಟ್ ಈಸ್ ಇಫ್ ಇಟ್ ಈಸ್ ಕ್ಲೋಸರ್ ಟು ನಾರ್ತ್ ಪೋಲ್, ಫಾರ್ದರ್ ಟು ಸೌತ್ ಆರ್ ವೈಸ್ ವರ್ಸಾ. ಎರಡು ಪೋಲ್ಗೂ ಸಮಾನ ದೂರದಲ್ಲಿ ಇರೋದಿಲ್ಲ. ವೆರಾಸ್ ಈಕ್ವಲ್ ಪಾಯಿಂಟ್ ನೋಡಿ, ಇಟ್ ಈಸ್ ಈಕ್ವಿ ಡಿಸ್ಟೆಂಟ್ ಪಾಯಿಂಟ್ ಫ್ರಮ್ ಬೋತ್ ದ ಪೋಲ್ಸ್. ಅದು ಎಲೆಕ್ಟ್ರಿಕ್ ಡೈಪೋಲ್ ಆಗಲಿ ಮ್ಯಾಗ್ನೆಟಿಕ್ ಡೈಪೋಲ್ ಆಗಲಿ ಈಕ್ವಲ್ ಪಾಯಿಂಟ್ ತಗೊಂಡಿದ್ದು ಅನ್ಕೊಡಿ, ಈಕ್ವಿ ಡಿಸ್ಟೆಂಟ್ ಫ್ರಮ್ ಬೋತ್ ದ ಚಾರ್ಜಸ್ ಅಂತ ಅಲ್ಲ, ಅಲ್ಲಿ ಬೋತ್ ದ ಪೋಲ್ಸ್ ಅಂತ ಇಲ್ಲಿ ಮಾತಾಡ್ತೀವಿ. ಈಕ್ವಿ ಡಿಸ್ಟೆಂಟ್ ಇರುತ್ತೆ. ಇವಾಗ ಇಲ್ಲಿ ಫೀಲ್ಡ್ ಏನಾಗುತ್ತೆ ಅಂದರೆ ಪ್ಯಾರಲಲ್ ಟು ಆಕ್ಸಿಯಲ್ ಲೈನ್, ಎಸ್ ನಾರ್ತ್ ಟು ಸೌತ್ ಬರುತ್ತೆ ಅಂದರೆ ಈ ಥರ ಇರುತ್ತೆ. ದಿಸ್ ಈಸ್ ವಾಟ್ ಈಸ್ ಬಿ ಇ ವೆಕ್ಟರ್. ಇಲ್ಲಿ ಕೂಡ ವೇರ್ ಈಸ್ ದಟ್ ಅಂದರೆ ಪ್ಯಾರಲಲ್ ಟು ಆಕ್ಸಿಯಲ್ ನಾರ್ತ್ ಟು ಸೌತ್ ಅಂತ ಕರೀತೀವಿ. ದಿಸ್ ಇಸ್ ಬಿ ಇ ಬಾರ್ ಅನ್ನೋದು. ಅಂದರೆ ನಮ್ಗೆ ಏನಾಗ್ತಾ ಇದೆ ಇದರಲ್ಲಿ ಏನಾಗ್ತಾ ಇದೆ, ಬಿ ಎ ಬಾರ್ ಪ್ಯಾರಲಲ್ ಟು ಎಂ ಬಾರ್ ಇದ್ದರೆ ಬಿ ಬಾರ್ ಆಪೋಸಿಟ್ ಟು ಎಂ ಬಾರ್ ಇರುತ್ತೆ. ಇಲ್ಲಿ ಆಂಗಲ್ 0 ಡಿಗ್ರೀಸ್ ಅಂದರೆ ಇಲ್ಲಿ ಆಂಗಲ್ 180 ಡಿಗ್ರೀಸ್ ಇರುತ್ತೆ. ಈ ಪಾಯಿಂಟ್ಸ್ ಎಲ್ಲ ಕೂಡ ನಮಗೆ ನೀಟ್ಗೆ ಜಿಗೆ ಇಂಪಾರ್ಟೆಂಟ್. ವೆಕ್ಟರ್ ಎಲ್ಲಿ ಬಂದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾಟ್ ಇವನ್ 1 ಔಟ್ ಆಫ್ 100, 100ಕ್ಕೆ ಒಬ್ಬರು ಕೂಡ ಮಾಡಲ್ಲ. ಯಾಕೆಂದರೆ ಅವರೆಲ್ಲ ಕೂಡ ಸ್ಟೂಡೆಂಟ್ಸ್, ಒಬ್ಬ ವಿದ್ಯಾರ್ಥಿ ಅಂತಾನೆ ಅವ್ರು ಮಾಡ್ತಾರೆ. ವೆಕ್ಟರ್ ಎಲ್ಲಿ ಬಂದರೂ ಕೂಡ ನಂಬರ್ ಆಫ್ ಟೈಮ್ಸ್ ಯು ನೀಡ್ ಟು ಪ್ರಾಕ್ಟೀಸ್ ಆ್ಯಂಡ್ ಸ್ಪೆಂಡ್ ಟೈಮ್ ವಿತ್ ಯು ಟೀಚರ್ ಹೋಗಿ ಸರ್ ನೋಡಿ ಸರ್ ಈ ಎಕ್ಸಾಂಪಲ್ ನಾನು ನೀವು ಮಾಡಿದ್ದೀನಿ, ನೀವು ತಪ್ಪು ಮಾಡಿದ್ಯಾ ರೈಟ್ ಮಾಡಿದ್ಯಾ ದಟ್ ಈಸ್ ನಾಟ್ ಇಟ್ ಆಲ್ ರಿಕ್ವೈರ್ಡ್. ಬಟ್ ಏನು ಮಾಡಿದ್ದೀರಾ ಅಂತ ಟೀಚರ್ ಜೊತೆ ಕೂತ್ಕೊಂಡು ಮಾಡಿದರೆ ಆ ವೆಕ್ಟರ್ಸ್ ಎಲ್ಲಿ ಬಂದರೂ ಕೂಡ 30 seconds, ಬಿಕಾಸ್ ವೆಕ್ಟರ್ ಅಡಿಷನ್ ಇಸ್ ವೆರಿ ಸಿಂಪಲ್. ವೆಕ್ಟರ್ ಅಡಿಷನ್ ಆ್ಯಂಡ್ ರಿಸಲ್ಟ್ಸ್ ಆರ್ ವೆರಿ ಸಿಂಪಲ್. ನಿಮ್ಮ ಎಲ್ಲ ಹೆಲ್ತ್ ಹ್ಯಾಪಿನೆಸ್ಸು ಜಾಸ್ತಿ ಆಗುತ್ತೆ ಸ್ವಲ್ಪ ಚೆನ್ನಾಗಿ ವೆಕ್ಟರ್ಸ್ ಡೈರೆಕ್ಷನ್ಸ್ ಚೆನ್ನಾಗಿ ನೋಡಿ. ನಾವು ಈ ವೆಕ್ಟರ್ಸ್ ಬೆಲೆಯಲ್ಲಿ ಬಂದಿದೆ ಅಂತ ಹೇಳಿದ್ದೀನಿ, ಆ್ಯಂಗಿಲ್ಸು ಯಾವ ಥರ ಇದೆ ಅಂತ ಹೇಳಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಮೊಮೆಂಟ್ ಅಂತ. ನಾವು ನೋಡಿ ಒಂದು ಸಿ ಡಿ ಕ್ವಶನ್ ಹೇಳ್ತೀನಿ ನಾನು. ಒಂದು ಸಿ ಡಿ ಕ್ವಶನ್ ಏನು ಹೇಳಿದ್ದೀನಿ ಅಂದರೆ ಬಿ ಎ ಬಾರ್ axial induction at axial point and m bar is the magnetic moment ಅಂತ ಕೇಳಿ, which of the following is false, which of the following is true ಅಂತ ಕೆಳಗಡೆ ನಾನು ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ಸ್ ಏನು ಕೊಟ್ಟಿದ್ದೀನಿ, ಬಿ ಎ ಬಾರ್ ಡಾಟ್ ಎಂ ಬಾರ್ ಇಸ್ ಈಕ್ವಲ್ ಟು 0. ಆಮೇಲೆ ಹೇಳ್ತೀನಿ ಬಿ ಎ ಬಾರ್ ಕ್ರಾಸ್ ಎಂ ಬಾರ್ ಇಸ್ ಈಕ್ವಲ್ ಟು 0 ಬಾರ್, ಬಿ ಎ ಬಾರ್ dot m bar not equal to 0 bar. Fourth option, BA bar dot m bar magnitude is equal to mod BA bar cross m bar magnitude is equal to 0. Options. Now, very toughest question you don't find in any of the material. ಅದು ನಾವು ಗೊತ್ತಾಗುತ್ತೆ, ನಮಗೆ ಈ ಥರ ಕ್ವಶನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅಂದರೆ ಇವಾಗ ನನಗೆ ದಿಸ್ ಈಸ್ ವೆಕ್ಟರ್ ಪ್ರಾಡಕ್ಟ್, ವೆಕ್ಟರ್ಸಲ್ಲಿ ಸ್ಕೇಲರ್ ಪ್ರಾಡಕ್ಟು, ಆಮೇಲೆ ವೆಕ್ಟರ್ ಪ್ರಾಡಕ್ಟ್ ಎರಡು ಥರ ಇದೆ, ಕ್ರಾಸ್ ಪ್ಯಾಟರ್ನ್ ಡಾಟ್ ಪ್ರಾಡಕ್ಟ್. ಯಾವುದು 0 ಆಗುತ್ತೆ, ಯಾವುದು ಮ್ಯಾಕ್ಸಿಮಮ್ ಆಗುತ್ತೆ ಅಂದರೆ ಮತ್ತು ಎ ಬಿ ಕಾಸ್ ಥೀಟಾ, ಎ ಬಿ ಸೈನ್ ಥೀಟಾ ಅಂದರೆ ನಾವು ಡಾಟ್ ಪ್ರಾಡಕ್ಟು ಕ್ರಾಸ್ ಪ್ರಾಡಕ್ಟು ರೂಲ್ಸು ಬಂದಾಗ ಇಲ್ಲಿ ಇವರಿಬ್ಬರು ಏನಾಗಿದ್ದಾರೆ ಪ್ಯಾರಲಲ್ ಇದ್ದಾರೆ. ಪ್ಯಾರಲಲ್ ಇರುವಾಗ ಡಾಟ್ ಪ್ರಾಡಕ್ಟ್ ಈಸ್ ನೆವರ್ 0 ಬಿಕಾಸ್ ಯು ನೋ ದಟ್ ಡಾಟ್ ಪ್ರಾಡಕ್ಟ್ ಆಫ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇಸ್ 0. ಇವೆಲ್ಲ ನಾನು ಹೇಳಿದ್ದೀನಿ ಅಂದ್ಕೊಳ್ಳಿ. ಇದು ಸುಮ್ಮನೆ ಒಂದು ಅಸೈನ್ಮೆಂಟ್ ಹಾಕೊಟ್ಬಿಟ್ಟು ಈ ಪ್ರಾಬ್ಲಮ್ಮು ಸುಮ್ಮನೆ ಆನ್ಸರ್ ಬರ್ತಿದ್ದಾರೆ ಅಂದ್ಕೊಳ್ಳಿ, ನೀವೆಲ್ಲ ಬರ್ಕೊಂಡ್ಬಿಡ್ತೀರಾ, ಅದು ತುಂಬ ಹ್ಯಾಪಿ ಅಂದ್ಕೊಳ್ತೀರಾ. ಬಟ್ ದಟ್ ಈಸ್ ಆಲ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಅಂದರೆ ಇವಾಗ ನಿಮ್ಮ ವೆಕ್ಟರ್ಸು ಅದ್ರ ಮಧ್ಯೆ ಆ್ಯಂಗಲ್ಸು, ಇದು ವೆಕ್ಟರ್ ಪ್ರಾಡಕ್ಟ್ ಏನು, ಸ್ಕೇಲಾರ್ ಪ್ರಾಡಕ್ಟ್ ಏನು ಗೊತ್ತಿದ್ದರೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಸ್ಕೇಲಾರ್ ಪ್ರಾಡಕ್ಟ್ ಅಲ್ಲ, ವೆಕ್ಟರ್ ಪ್ರಾಡಕ್ಟ್ ಮಾತ್ರ ಆ್ಯಂಗಲ್ಸ್ ಪ್ಯಾರಲಲ್ ಅಂದಿದ್ದೀವಿ. ಪ್ಯಾರಲಲ್ ಏನಾಗುತ್ತೆ, ಎಸ್ ಕ್ರಾಸ್ ಪ್ರಾಡಕ್ಟ್ ಈಸ್ 0, ಎ ಬಿ ಸೈನ್ ಥೀಟಾ 0 ಆರ್ 1 ಆವಾಗ ವೆಕ್ಟರ್ ಪ್ರಾಡಕ್ಟ್ 0 ಆಗುತ್ತೆ. ಸೊ 0 ಬಾರ್ ದಿಸ್ ಇಸ್ ಕರೆಕ್ಟ್ ಆಗುತ್ತೆ. ಇದು ಕೂಡ ಕರೆಕ್ಟ್ ನೋಡಿ, ಬಿ ಎ ಬಾರ್ ನಾಟ್ ಈಕ್ವಲ್ ಟು 0 ಬಾರ್, ಎಸ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಆ ಥರ ದಿಸ್ ಇಸ್ ಹೌ ನಮಗೆ ಕಾನ್ಸೆಪ್ಟ್ ಅನ್ನೋದು ಎಷ್ಟು ಡೆಪ್ತ್ ಆಗಿ ಅರ್ಥ ಮಾಡಿಕೊಂಡ್ರೆ, ಡೆಪ್ತ್ ಅಂದರೆ ಅದೇನೋ ನೀವು ನಿಮ್ಮ ಬ್ರೈನ್ ಯೂಸ್ ಮಾಡೋದಲ್ಲ, ಹಾಗೆ ನಿಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ, ಡೂಪ್ಲಿಕೇಟ್ ಮಾಡಿದ್ರು ಕೂಡ ಯು ವಿಲ್ ಬಿ ವೆರಿ ಹೆಲ್ದಿಯರ್ ವೈಲ್ ಯು ಆರ್ ರೈಟಿಂಗ್ ದ ಎಕ್ಸಾಮ್
happier when you receive your results. The day of results, ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಹಬ್ಬ ಇರುತ್ತೆ. ಆ ಹಬ್ಬಕ್ಕೆ ನಮ್ಮನ್ನು ಕರೀತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ವಿ ಆಲ್ವೇಸ್ ವಿಶ್, ಆಲ್ವೇಸ್ ಐ ವಿಶ್ ದ ಡೇ ಆಫ್ ರಿಸಲ್ಟ್ಸ್ ಶುಡ್ ಬಿ ಎ ಬಿಗ್ ಫೆಸ್ಟಿವಲ್ ಫಾರ್ ಯರ್ ಫ್ಯಾಮಿಲಿ. ಅದಾಗಬೇಕು ಅಂದರೆ ನಾವು ಬರೀತಾರೆ ಈಚೆ ಚೆನ್ನಾಗಿ ನೋಡಿ. ಓಕೆ, ವೆಕ್ಟರ್ಸ್ ಬರ್ತಿದ್ದೀವಿ. ನಾವು ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ಬರ್ತಿದ್ದೀವಿ ಅಂದರೆ ಇವನ್ 99.9% ಯೂಸ್ ಮಾಡೋಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾನೇ ಇಲ್ಲ. ನಮಗೆ ಜಾಸ್ತಿ ಕೊಡೋದು ಯಾರು ಅಂದರೆ ಶಾರ್ಟ್ ಡೈಪೋಲ್. ಏನಂದೇಳಿ? ಶಾರ್ಟ್ ಡೈಪೋಲ್. ಶಾರ್ಟ್ ಡೈಪೋಲ್ ಅಂದರೆ ಯಾರು? ಆರ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಎಲ್. ಅವಾಗ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಆಗಲಿ, ಆರ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್ ಬಂದಾಗ ಎಲ್ ಸ್ಕ್ವೇರ್ನ ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋದು ಒಂದು ಪಾಯಿಂಟ್. ಸೊ ಶಾರ್ಟ್ ಡೈಪೋಲ್, ಅದಕ್ಕೆ ಕೂಡ ಅದು ಬರ್ತಿದ್ದೀವಿ, ಶಾರ್ಟ್ ಡೈಪೋಲ್ ಎಲೆಕ್ಟ್ರಿಸಿಟಿ ಇರೋದು. ರಿಮೆಂಬರ್, ಆವಾಗ ಎಕ್ಸ್ಪ್ರೆಷನ್ ಏನಾಗುತ್ತೆ? ಬಿ ಅಟ್ ಎ ಇಸ್ ಈಕ್ವಲ್ ಟು mu naught by 4 pi 2m by r cube. ಅದೇ B equatorial is mu naught by 4 pi m by r cube. ಕಾಣಿಸ್ತಾ ಇದೆಯಾ? ದಿಸ್ ವಿಲ್ ಬಿ ದ ರಿಸಲ್ಟ್. ಈ ರಿಸಲ್ಟ್ಸನ್ನೇ ನಾವು ಮೇ ಬಿ CET ಇಂಟರ್ವ್ಯೂ ಜಾಸ್ತಿ ಯೂಸ್ ಮಾಡ್ತೀವಿ. 99.9% ಇದೇ ಬರುತ್ತೆ. ಅದು ಯಾವಾಗಲೂ ಕಡಿಮೆ ಇಷ್ಟು ತನಕ ಬಂದಿರೋ ಆಪ್ಷನ್ಸ್ ಇಲ್ಲ. ಈ ಮಾತು ಹಿಡಿದಿದ್ದಂದ್ರೆ ಅದೆಲ್ಲ ಬಿಟ್ಟು ಬಿಡಿ ಅಂತ ನಾನು ಹೇಳ್ತಾ ಇರೋದು. ವಿ ನೋ ದಿಸ್. ಇದರಲ್ಲಿ ನಾವು ಎಲ್ ಸ್ಕ್ವೇರ್ ನೆಗ್ಲೆಕ್ಟ್ ಮಾಡದೆ ಈ ರಿಸಲ್ಟ್ ಬಂದಿದೆ ಅಂತ ಮಾಡ್ಕೊಳ್ತೀವಿ. ಇವೆಲ್ಲ ಬೈ ಹ್ಯಾಕ್ ಮಾಡ್ಕೋಬಾರ್ದು. ಮತ್ತು ಇಲ್ಲಿ ಕೂಡ ನಿಮ್ಗೆ ಏನು ಗೊತ್ತಾಗ್ತಾ ಇದೆ? ದ ಸೇಮ್ ವಿಚ್ ಯು ಹ್ಯಾವ್ ಸೀನ್ ಇನ್ ದಿ ಕೇಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ವಾಟ್ ಇಸ್ ದಟ್? ಬಿ ಪ್ರಪೋರ್ಷನಲ್ 1 by r cube. ಡಿಸ್ಟೆನ್ಸ್ ಅಂಡ್ ಮ್ಯಾಟಿಕ್ ಇಂಡಕ್ಷನ್ ಅನ್ನೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬಿ ಪ್ರಪೋರ್ಷನಲ್ 1 by r cube. ಇವಾಗ ಈ ಹೇಳಿದ್ರೆ ನಾವು ಏನು ಬರೀತೀವಿ? ಜನರಲ್ ಕೂಡ ಬರ್ತೀವಿ. B at any point is equal to B at any point of the outer sir. Andre, suppose this is a magnet center. This is the point P. Not also this is some point which is neither axial point or neither non-equatorial point. Avaga axial line in the, if this is making an angle theta. Expression enagutte mu naught by 4 pi mu naught capital M by 4 pi r cube ಒಳಗಡೆ 1 plus 3 cos square theta ಆಗುತ್ತೆ. ಆಕ್ಸಿಯಲ್ ಪಾಯಿಂಟ್ theta 0, equatorial point theta 90. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೇಮ್ ರಿಸಲ್ಟ್ಸ್ ಬರುತ್ತೆ. ಇವಾಗ ಈ ಇಲ್ಲಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. B proportional 1 by r cube, not for dipole but short dipole ಅನ್ನೋ ಮಾತು ಇಂಪಾರ್ಟೆಂಟ್. This is for short dipole. ಹೌದು. ಆಮೇಲೆ ಇನ್ನೊಂದು ಏನು ಕಾಣಿಸ್ತಾ ಇದೆ? ಶಾರ್ಟ್ ಡೈಪೋಲ್ಗೆ ಬಿ ಅಟ್ ಎ ಅಂದರೆ ಆರ್ ಎ ಇಸ್ ಈಕ್ವಲ್ ಟು ಆರ್ ಇ. ಸೇಮ್ ಡಿಸ್ಟೆನ್ಸ್ ಇರೋ ಆಕ್ಸಿಯಲ್ ಅಂಡ್ ಈಕ್ವಲ್ ಪಾಯಿಂಟ್ ಇಟ್ಕೊಂಡ್ರೆ ಬಿ ಅಟ್ ಎ ಇಸ್ ಈಕ್ವಲ್ ಟು 2 times ಬಿ ಅಟ್ ಇ ಆಗುತ್ತೆ. ಆರ್ ಬಿ ಅಟ್ ಇ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಅಟ್ ಎ ಆಗುತ್ತೆ. ವೆರಿ ವೆರಿ ಪಾಪ್ಯುಲರ್ ರಿಸಲ್ಟ್. ತುಂಬ ಜಾಸ್ತಿ CET ನೀಟಲ್ಲಿ ಕೇಳ್ತಾರೆ. ಅದೇ ಸಹ ಇಫ್ B at A is equal to B at E, axial equatorial point ಹತ್ರ ಇಂಡಕ್ಷನ್ ಸೇಮ್ ಆಗಬೇಕು ಅನ್ಕೊಳ್ಳಿ. ಅವಾಗ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡಿಸ್ಟೆನ್ಸ್? ಇಲ್ಲಿ ಡಿಸ್ಟೆನ್ಸ್ ಸೇಮ್ ಆಗಿದೆ, ರಿಲೇಷನ್ ಬಿಟ್ವೀನ್ ದ ಇಂಡಕ್ಷನ್ಸ್. ಇಲ್ಲಿ ಇಂಡಕ್ಷನ್ ಸೇಮ್ ಆದರೆ ರಿಲೇಷನ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆರ್ ಎ ಇಸ್ ಈಕ್ವಲ್ ಟು 2 raise 1 by 3 times ಆರ್ ಇ ಬರುತ್ತೆ. ಎರಡು ಈಕ್ವೇಟ್ ಮಾಡ್ಕೊಂಡು ಸೇಮ್ ಮ್ಯಾಗ್ನೆಟ್ ತಗೊಂಡಿದ್ದೀವಿ. ಇದು ಆರ್ ಎ, ಇದು ಆರ್ ಇ ಅಂದ್ಕೊಂಡಾಗ ವಾಟ್ ಇಸ್ ದಟ್ ಫೈನಲಿ? ಆರ್ ಎ ಇಸ್ ಈಕ್ವಲ್ ಟು 2 raise 1 by 3 ಕ್ಯೂಬ್ ರೂಟ್ ಆಫ್ 2 ಬರುತ್ತೆ. ಈ ಕ್ಯೂಬ್ ರೂಟ್ ಆಫ್ 2 ವೆಲ್ಯೂ ಕೂಡ ನಾನೇ ಅಷ್ಟು ಮುಂಚೆ ಹೇಳಿದ್ದೆ. ಬೇಕಾದ್ರೆ ನೀವು ಇನ್ನೊಮ್ಮೆ ಬರ್ಕೋಬೋದು. 1.26 ಅಂತ ಕೂಡ ಬರ್ಕೋಬೋದು. ನಿಯರ್ಲಿ 1.2627 ಬರುತ್ತೆ. 1.26 ಟೈಮ್ಸ್ ಆರ್ ಇ ಅಂತ ಬರುತ್ತೆ. 1.26 ಅಂದರೆ ಅರ್ಥ ಏನು? 1.26 ಅಂದರೆ ಆರ್ ಎ ಇಸ್ 26% ಮೋರ್ ದ್ಯಾನ್ ಆರ್ ಇ ಅಂತ ಅರ್ಥ ಬರುತ್ತೆ. ಈ ಥರ ಇಂದ ನಿಮ್ಮನ್ನ ನೋಡಿ ಮತ್ತೆ ಹೇಳ್ತಾ ಇದ್ದೀವಿ. ನಮ್ಮ ಕಾಮನ್ ಸೆನ್ಸ್, ನಮ್ಮ ಪ್ರಾಕ್ಟೀಸ್ ತುಂಬ ರೆಗ್ಯುಲರ್ ಆಗಿ ಯಾವ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ರೈಟ್? ಸೊ ದಿಸ್ ಈಸ್ ಫಾರ್ ಶಾರ್ಟ್ ಡೈಪೋಲ್, ಬಿ ಎ, ಬಿ ಇ, ಆಲ್ ದೀಸ್ ಎಕ್ಸ್ಪೆರಿಮೆಂಟ್ಸ್ ಬೋರ್ಡ್ಗೆ ಬೇಕಿಲ್ಲ, CET ಕೂಡ ಆಲ್ಮೋಸ್ಟ್ ಬೇಕಿಲ್ಲ, ಬಟ್ ನೀಟ್ JEE ಬೇಕಾಗುತ್ತೆ. Right? I need a next board. I'll meet you in my next board. This time the concept of dipole in external uniform magnetic field.
We are placing a magnetic dipole in external magnetic field. One more time, all these sessions, all these classes which we are doing for magnetic dipole, you will actually even revise the same with respect to electric dipole also. Couple of months back of electric dipole, all the characteristics in magnetic electric field intensity, right, expressions, how to draw the vectors. I mean, electric dipole placed in external uniform electric field, what happens, torque, why it happens, ಬರ್ದಿದ್ದೀವಿ. What is the effect of torque, ಬರ್ದಿದ್ದೀವಿ. ಅವೇ ಮತ್ತು ರಿಪೀಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು. ದಯವಿಟ್ಟು ನಾನು ಡೆರಿವೇಷನ್ ಕೂಡ ಮಾಡೋಕ್ಕೋಗಲ್ಲ. ನಾನು ಹೇಳಿದ್ದೀನಿ ಇಷ್ಟು ಮುಂಚೆ ಹಾಕಬೇಕು ಸಿಂಬಲ್ ಚೇಂಜ್, ಅಲ್ಲಿ ಕ್ಯೂ ಯೂಸ್ ಮಾಡಿದೆ, ಇಲ್ಲಿ ಏನು ಯೂಸ್ ಮಾಡ್ತೀವಿ, ಅಲ್ಲಿ ಕ್ಯಾಪಿಟಲ್ ಇ ಯೂಸ್ ಮಾಡಿದೆ, ಬಿ ಯೂಸ್ ಮಾಡ್ತೀವಿ, ಅಲ್ಲಿ ಪಿ ಬಾರ್ ಅಂತ ಯೂಸ್ ಮಾಡ್ತೀವಿ, ಎಂ ಬಾರ್ ಅಂತ ಯೂಸ್ ಮಾಡ್ತೀವಿ. ಕಾನ್ಸ್ಟೆಂಟ್ ಅಲ್ಲಿ 1/4π0 ಇಲ್ಲಿ μ0/4π ಸೇಮ್ ಗೋಲ್ಸ್ ಅಂತ ಹೇಳ್ತೀನಿ ನಾನು ನಿಮಗೆ. therefore ಈ ಡೆರಿವೇಷನ್ ನೀವೇ ಮಾಡ್ಕೋಬಹುದು. ಇವಾಗ ಇಲ್ಲಿ we have a situation, you figure like a situation, uniform magnetic field, induction D bar, see it's a dipole, magnetic dipole, south pole, north pole ಅಂತ ತೋರಿಸ್ತಿದ್ದೀನಿ. at an angle theta. Theta is not angle made by magnet with the D bar, ಅಲ್ಲ, angle made by, because south pole to north pole ತಗೊಂಡ್ರೆ this becomes the moment vector m bar. So m bar b bar ಮಧ್ಯೆ ಇರೋ angle theta ಆಗುತ್ತೆ ಅಂತ ನೆನಪಿಟ್ಕೋಬೇಕು. that can be any number from 0 degrees to 180 degrees ಎಷ್ಟನ್ನ ಇರ್ಬೋದು. ಇದು ಒಂದು ಸಿಚುಯೇಷನ್. ವಾಟ್ ಹ್ಯಾಪನ್ಸ್ ನಾವು ಈ ಥರ ಇಟ್ಟಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಏನು ಬರ್ದಿದ್ದೀವಿ, the two charges experiences equal and opposite forces along different lines of action form couple gives rise to torque. ಇಷ್ಟು ಮಾತಾಡಿದ್ದೀವಿ. ಆ ಲೈನ್ ಅದೇ ಲೈನ್ ಮಾತಾಡ್ತೀವಿ. ನಾರ್ತ್ ಪೋಲ್ along the field, force on north pole ಬಂದರೆ force on south pole opposite to the field ಬರುತ್ತೆ. yes, along different lines of action ಬರುತ್ತೆ. and this is what is the perpendicular distance between the lines of action. ಇವೆಲ್ಲ ಮಾತಾಡಿದ ಮೇಲೆ Fn magnitude is equal to Fs magnitude. ಎರಡು ಎಷ್ಟಿರುತ್ತೆ ಅಂದರೆ ಸ್ಮಾಲ್ m whole strength times capital B ಇರುತ್ತೆ, ಹೌದಾ? and couple form ಆಗುತ್ತೆ. couple form ಆದಾಗ tau is equal to ಏನು ಬರುತ್ತೆ, md times 2l sin theta ಬರುತ್ತೆ. this distance ನೋಡಿ, theta ಆದರೆ ಈ ಡಿಸ್ಟೆನ್ಸ್ ಇರಲ್ಲ, ಈ ಡಿಸ್ಟೆನ್ಸ್ this becomes 2l sin theta ಬರುತ್ತೆ. ಜಾಮೆಟ್ರಿ ನೋಡಿ, ಬಿಕಾಸ್ ಈ ns ಅನ್ನೋದು 2l ಬರ್ಕೊಂಡಿದ್ದೀವಿ. ಇದನ್ನ ನೀವು ಬರೆದಾಗ tau is equal to 2lm ಅಂತ ಒಂದು ಬ್ರಾಕೆಟ್ ಮಾಡಿ b sin theta. so tau is equal to s capital M b sin theta ಅಂತ ಬರೆದಿದ್ದೀವಿ. once again ಅಲ್ಲೇನು ಬರ್ದಿದ್ದೀವಿ ನೆನಪಿದೆಯಾ, tau is equal to ಇಲ್ಲಿ m magnetic dipole, b magnetic induction, theta angle between m bar and d bar. ಅಲ್ಲಿ ಬರ್ದಿರೋದು p electric dipole moment, e electric field intensity, theta angle between p bar and e bar. ಒಂದೇ ಚೇಂಜ್ ಏನು ನೋಡಿ, ಅಲ್ಲಿ ಟಿ ಪ್ಲೇಸ್ ಅಲ್ಲಿ ಎಂ ಬಂದಿದೆ, ಅಲ್ಲಿ ಟಿ ಪ್ಲೇಸ್ ಅಲ್ಲಿ ಬಿ ಬಂದಿದೆ. tau is equal to ವೆಕ್ಟರ್ ಫಾರ್ಮ್ ಮಾಡಿದ್ರೆ tau bar is equal to s, ಅಲ್ಲಿ ಟಿ ಬಾರ್ ಕ್ರಾಸ್ ಇ ಬಾರ್ ಬರ್ತಿದ್ದೀವಿ, ಇಲ್ಲಿ ಎಂ ಬಾರ್ ಕ್ರಾಸ್ ಬಿ ಬಾರ್ ಬರ್ತಿದ್ದೀವಿ. ಆರ್ಡರ್ ಇಂಪಾರ್ಟೆಂಟ್, ಎಂ ಬಾರ್ ಕ್ರಾಸ್ ಬಿ ಬಾರ್ ಅಂತ ಬರ್ತಿದ್ದೀವಿ, ಎಂ ಬಾರ್ ಕ್ರಾಸ್ ಬಿ ಬಾರ್ ಅಂತ ಬರ್ತಿದ್ದೀವಿ. ಇದರಿಂದನೇ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಕೂಡ ಡಿಫೈನ್ ಮಾಡ್ಬೋದು. ಇದು ಆಲ್ರೆಡಿ ದಟ್ ವಿ ಹ್ಯಾವ್ ಡನ್ ಇನ್ ಎಲೆಕ್ಟ್ರಿಕ್ ಡೈಪೋಲ್ ಅಂಡ್ ಡೈಪೋಲ್ ಮೂಮೆಂಟ್ ಡೆಫಿನೇಷನ್ ಅದೇ ಬರೀಬೇಕು ಅಂತ ಕೂಡ ನಿಮಗೆ ನಾನು ಹೇಳಿದ್ದೆ. ಸಿಂಪ್ಲಿ 2lm ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಎಲ್ಲರೂ ಬರೀತಾರೆ, ನೀವು ಆ ಥರ ಬರೀಬಾರ್ದು ಅಂತ ಹೇಳಿದ್ದೆ. ಅದನ್ನು ಬೇಕು ಅಂದರೆ ಎಸ್ ಯು ಕ್ಯಾನ್ ಒನ್ ಮೋರ್ ಟೈಮ್ ವಾಚ್ ಯುವರ್ ನೋಟ್ಸ್ ಆರ್ ಎಸ್ ಯು ಕ್ಯಾನ್ ಕಾಲ್ ಮೀ. ಎಂ ಬಾರ್ ಕ್ರಾಸ್ ಬಿ ಬಾರ್ ಅಂತ ಬಂದಿದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಎಮ್ ಈಸ್ ಈಕ್ವಲ್ ಟು ಬಗ್ಗೆ ಏನು ಬರುತ್ತೆ, ಯೂನಿಟ್ ಬರುತ್ತೆ. ಎಸ್ ಐ ಯೂನಿಟ್ ಬರ್ತಿದ್ವಿ, ಟವ್ ಅಂತ ಏನು ಬರ್ತೀವಿ, ನ್ಯೂಟನ್ ಮೀಟರ್ ಬರ್ತೀವಿ, ಕೆಳಗಡೆ ಬಿ ಅಂತ ಏನು ಬರ್ತೀವಿ, ಟೆಸ್ಲಾ ಬರ್ತೀವಿ. ನ್ಯೂಟನ್ ಮೀಟರ್ ಅಂದರೆ ಸ್ವಲ್ಪ ಜೌಲ್ ಅಂದ್ಕೊಳ್ಳಿ, ಜೌಲ್ ಪರ್ ಟೆಸ್ಲಾ ಈಸ್ ದ ಯೂನಿಟ್ ಆಫ್ ಅಂತ ಕೇಳಿದ್ದಾರೆ ಅಂದ್ಕೊಳ್ಳಿ. ಅದು ಕೂಡ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅನ್ನೋ ಚಾಪ್ಟರು ಅಂತ ಯಾರು ಹೇಳ್ತಾರೆ. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಇಂದ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಾರೆ. ಏನಪ್ಪ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅನ್ನೋದು ಒಂದು ಯೂನಿಟಾ? ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅನ್ನೋದು ಒನ್ ಆಫ್ ದ ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್. ಬಿಕಾಸ್ ನಾವು ಫಿಸಿಕ್ಸ್ ಅಂದರೆ 6 ಅಂತ ಹೇಳಿರ್ತೀವಲ್ಲ, 6ರಲ್ಲಿ ಫಸ್ಟ್ ಯಾವುದು ಅಂದರೆ ದಟ್ ಇಸ್ ವಾಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯೂನಿಟ್ಸ್. ಅದೊಂದು ಚಾಪ್ಟರ್ ಅಲ್ಲ ಅಂತ ಯಾವಾಗ ಹೇಳ್ತಾ ಇರ್ತೀನಿ. ಯೂನಿಟ್ ಯಾವಾಗ ಬಂದರೂ ಕೂಡ ನಾವು ಚೆನ್ನಾಗಿ ನೋಡಿದಾಗ ಹೊಸದಾಗಿ ಯೂನಿಟ್ಸ್ ಕಾಣಿಸ್ತಾ ಇರುತ್ತೆ.
ಅವಾಗ ನಾವು ಯಾವ ಥರ ರಿಲೇಟ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ನೋಡಿ ಸಾಲಿಡ್ ಐಡಿಯಾ ಬರುತ್ತೆ. ದಿಸ್ ವಿ ಕ್ಯಾನ್ ಎಂಜಾಯ್ ಲೈಕ್ ಎನಿಥಿಂಗ್, ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ದ ಎಂಜಾಯ್ಮೆಂಟ್, ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ದ ಜರ್ನಿ ದಟ್ ಎಕ್ಸ್ಪೆಕ್ಟೆಡ್ ಫಾರ್ ಅಟ್ಲೀಸ್ಟ್ 1 or 2 years ಆಫ್ ಯುವರ್ PU. ಈ ಥರ ಜರ್ನಿ ಮಾಡಿದ ಮೇಲೆ ಏನಾಗುತ್ತೆ ಅನ್ನೋದು ಮಾತಲ್ಲಿ ಹೇಳೋಕ್ಕಾಗಲ್ಲ. ರಿಯಲಿ ಕೆನಾಟ್ ಬಿ ಪುಟ್ ಇಟ್ ಇನ್ ವರ್ಡ್ಸ್. ಟೇಸ್ಟ್ ಮಾಡಬೇಕು, ನಿಜವಾದ ಟೇಸ್ಟ್ ಮಾಡಬೇಕು. ಟೈಮ್ ಇದೆ, ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದಾಗ ಬೇರೆ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಬೇರೆ ಟೀಚರ್ಸ್ಗೂ ಸುಳ್ಳು ಹೇಳ್ಬೋದು, ನೀವು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೋಬೋದು. ಬಟ್ ನಿಮಗೆಲ್ಲರಿಗೂ ಗೊತ್ತು, ನನಗೆ ಹೇಳೋಕ್ಕಾಗಲ್ಲ. ಇಟ್ ಡಸ್ ನಾಟ್ ಮೀನ್ ದಟ್ ಐ ಆಮ್ ಬ್ಲೇಮಿಂಗ್. ನಾನು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಎಚ್ಚರ ಮಾಡ್ತಾ ಇದ್ದೀನಿ. ನೀವು ಪ್ರಿಪೇರ್ ಆಗ್ತಾ ಇಲ್ವಾ ಅಂತ ನನ್ನ ಜೊತೆ ಜಗಳ ಮಾಡ್ತೀರಾ, ಆಗ ನಾನು ಹೇಳಿದಾಗ ನೀವು ಕೋಪ ಮಾಡ್ಕೋಬೋದು, ಸಿಟ್ಟು ಬರ್ಬೋದು. ಬಟ್ ದ ಪಾಯಿಂಟ್ ಈಸ್ ದಟ್ ಪ್ರಿಪರೇಷನ್, ದಟ್ ಪ್ರಾಕ್ಟೀಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮಗೆ ನಿಜವಾದ ಹೆಲ್ಪ್ ಆಗಿಲ್ಲ ಅಂದರೆ ಎಕ್ಸಾಮ್ ದಿವಸ ನೀವು ಹ್ಯಾಪಿಯಾಗಿರೋಕ್ಕೆ ಚಾನ್ಸ್ ಕಡಿಮೆ ಆಗುತ್ತೆ, ಪ್ರಾಬಬಿಲಿಟಿ ಕಮ್ಮಿ ಆಗುತ್ತೆ. ದೇರ್ಫೋರ್ ರಿಸಲ್ಟ್ಸ್ ಬಂದ ದಿವಸ ನಿಮ್ಮ ಮನೆಗೆ ಹಬ್ಬ ಆಗೋ ಚಾನ್ಸ್ ಕೂಡ ಕಮ್ಮಿ ಆಗುತ್ತೆ. ವಾಟ್ ಎವ್ರಿ ಡೇ ವಾಟ್ ಐ ವಿಶ್ ಫಾರ್, ನಾನು ನಿಮಗೋಸ್ಕರ, ನಿಮ್ಮ ಅಮ್ಮ ಅಪ್ಪಗೋಸ್ಕರ ಏನು ವಿಶ್ ಮಾಡ್ತೀನಿ ಅಂದರೆ, ನೀವು ಎಕ್ಸಾಮ್ ಬರೆಯೋ ದಿವಸ ತುಂಬ ಹೆಲ್ತಿಯಾಗಿರಬೇಕು. ನೀವಲ್ಲ, ನಿಮ್ಮ ಪೇರೆಂಟ್ಸ್ ಎಷ್ಟು ಟೆನ್ಷನ್ ತಗೊಳ್ತಾರೆ. ಸೊ ನಿಮ್ಮ ಎಂಟೈರ್ ಫ್ಯಾಮಿಲಿ ಹೆಲ್ದಿಯಾಗಿರಬೇಕು ವೆನ್ ಯು ಆರ್ ರೈಟಿಂಗ್ ಯುವರ್ ಎಕ್ಸಾಮ್. ಆ್ಯಂಡ್ ದ ಡೇ ಆಫ್ ರಿಸಲ್ಟ್ಸ್, ಆಬ್ವಿಯಸ್ಲಿ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಎ ಕೈಂಡ್ ಆಫ್ ಫೆಸ್ಟಿವಲ್. ಆ ಫೆಸ್ಟಿವಲ್ ನಿಮ್ಮ ಮನೆಗೆ ಸೆಲೆಬ್ರೇಟ್ ಮಾಡ್ತೀವಿ. ಅವೆಲ್ಲ ಆಗಬೇಕಂದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ಮೈ ಎವ್ರಿ ಡೇ ಲೈಫ್ ಸ್ಟೈಲ್. ನಾನು ಇವತ್ತು ನನ್ನ ಹತ್ರ ಇರೋ ಒಂದೇ ಒಂದು ಆಸ್ತಿ ಏನು ಅಂದರೆ ನನ್ನ ಟೈಮ್. ನಿಮ್ಮ ಆಸ್ತಿ ಯಾವುದು ಅಂದರೆ ನಿಮ್ಮ ಟೈಮ್. ಹೌ ಮಚ್ ಐ ಹ್ಯಾವ್ ರೆಸ್ಪೆಕ್ಟೆಡ್ ಮೈ ಟೈಮ್, ಹೌ ಮಚ್ ಐ ಲವ್ ಮೈ ಸೆಲ್ಫ್, ಆ್ಯಂಡ್ ಹೌ ಮಚ್ ಐ ಡಿಡ್ ಕಾಯ್ತುವೆ ಕೈಲಾಸ. ಇದು ಮಾಡಿದ ಮೇಲೆ ಖಂಡಿತ ಆ ಹೆಲ್ತು ಹ್ಯಾಪಿನೆಸ್ಸು ಅನ್ನೋದು ಡಿಫಾಲ್ಟಾಗಿ ಬಂದೇ ಬರುತ್ತೆ. ಸೊ ಟೈಮ್ ಇದೆ, ಎಚ್ಚರ ಮಾಡಿಕೊಡಿ. ನಿಮ್ಮ ಪ್ರಾಕ್ಟೀಸಿಂಗ್ ಪ್ರಿಪರೇಷನ್ ಬೇರೆ ಮಾಡಿ. ಪೀಪಲ್ ಆರ್ ಕಾಲಿಂಗ್ ಮೀ JEE ಎಕ್ಸಾಮಿನೇಷನ್, ಅಪ್ಲಿಕೇಶನ್ ಆ್ಯಂಡ್ ಆಲ್. ನಾನು ಅಂತಿದ್ದೆ ಏನು ಮಾತಾಡಬೇಕು, ನಾನು ಸುಮ್ಮನೆ ಡಿಪ್ಲೊಮ್ಯಾಟಿಕ್ ಆಗಿ ಎಸ್ ವೆರಿ ಗುಡ್ ಅಪ್ಲೈ ಮಾಡಿ ಅಂತ ಹೇಳಬೇಕಾ ಅಂದರೆ ನಾನು ಆ ಥರ ಮಾಡಿರ್ಬೋದು. ಬಟ್ ದ ಪಾಯಿಂಟ್ ಇಸ್ ದಟ್ ನೀವು ಫೆಬ್ರವರಿಲಿ ಎಕ್ಸಾಮ್ ಬರೀಬೇಕಂದ್ರೆ ಪ್ರಿಪರೇಷನ್, ಒಂದು ಒಳ್ಳೆಯ ಪ್ರಿಪರೇಷನ್ ಎಕ್ಸಾಮ್ ಬರೀಬೇಕಾಗಿರೋದು, ಇವೆಲ್ಲ ಸ್ವಲ್ಪ ಬೇಕಾಗುತ್ತೆ. ಅದಕ್ಕೆ ಇವತ್ತಿಂದ ಆದರೂ ಕೂಡ JEE ಎಕ್ಸಾಮ್ ಎಲ್ಲ ನೀವು ಅಪ್ಲಿಕೇಶನ್ ಆಗ್ತಾ ಇದ್ದೀರಲ್ಲ. ಸೊ ಈವನ್ ಬಿಫೋರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಸಮ್ವೇರ್ ಆಫ್ಟರ್ 3-4-5 months ಇವಾಗ ನೀವು ಬರೀತಾ ಇದ್ದೀರಾ ಅಂದ್ಕೊಳ್ಳಿ. ಅದಕ್ಕಾದರೂ ಈ ಥರ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು, ಟೀಚರ್ಸ್, ಆಲ್ ಸಬ್ಜೆಕ್ಟ್ಸ್ ಟೀಚರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿರೋದು ಎಷ್ಟು ಇಂಪಾರ್ಟೆಂಟ್ ಆಗಬೇಕು. ದಿಸ್ ಈಸ್ ವಾಟ್ ಈಸ್ ಮೈ ಸೆಂಟ್ರಲ್ ಐಡಿಯಾ ಆಫ್ ಎನಿ ಸ್ಟೇಟ್ಮೆಂಟ್ ಐ ಆಮ್ ಗಿವಿಂಗ್ ಯು, ಆರ್ ಸ್ಲೋಗನ್ಸ್ ಐ ಆಮ್ ಗಿವಿಂಗ್ ಯು ಆನ್ ಎವ್ರಿ day basis. Still I am like, for the happiness of, for the health of your parents, I wish you change your gears, you change your lifestyle, come into the real preparations, those preparations which turn into performance. Very spending time with books ಮಾಡಬೇಡಿ, ಅದು ಕೂಡ 2-3 hours ಥರ ಕ್ವಾಲಿಟಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಏನೇನು ಮಾಡಬೇಕು ಅಂತ ನಾವು ನಿಮ್ಗೆ ತೋರಿಸ್ತಾನೆ. ಸೊ ಜೋಲ್ಬರ್ಟ್ ಟೆಸ್ಲಾ ಇಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್. ಇದೇನು ಹೊಸ ಯೂನಿಟ್ ಅಲ್ಲ, ಆಲ್ರೆಡಿ ನಾವು ಏನು ಬರ್ತೀವಿ. ಸೊ ಜೋಲ್ಬರ್ಟ್ ಟೆಸ್ಲಾ ಇಸ್ ಈಕ್ವಲ್ ಟು ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ. ಈಗ ನಾವು ಬರ್ತಿರೋದೇನು ಆಂಪಿಯರ್ ಮೀಟರ್ ಸ್ಕ್ವೇರ್, SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್. ಸೊ ಜೋಲ್ಬರ್ಟ್ ಟೆಸ್ಲಾ ಆಂಪಿಯರ್ ಮೀಟರ್ ಸ್ಕ್ವೇರ್ ಎರಡು ಸೇಮ್ ಆಗುತ್ತೆ. ದೇರ್ಫೋರ್ ಯಾವಾಗೆಲ್ಲ ಜೋಲ್ಬರ್ಟ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಯಾರು ನೋಡಿದ್ದಾರೆ ಅನ್ಕೊಳ್ಳಿ, ಜೋಲ್ಬರ್ಟ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಯಾರು. ಇನ್ನೊಂದು ಹೊಸ ಕ್ವಶ್ಚನ್ ಕ್ರಿಯೇಟ್ ಆಯಿತು, ಯಾರವರು ಅಂದರೆ ನಾನು ಬರ್ತಿದ್ದೀನಿ ಇಷ್ಟು ಮುಂಚೆ. ಇದು ಕ್ವಶ್ಚನ್ ಎಕ್ಸಾಮ್ನಲ್ಲಿ ಬಂದಿದೆ ಅಂದ್ಕೊಳ್ಳಿ, ಜೋಲ್ಬರ್ಟ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಗೊತ್ತಿಲ್ಲ. ಇಟ್ ಈಸ್ ಓನ್ಲಿ ಮೆಮರಿ. ಯಾಕೆಂದರೆ ಯೂನಿಟ್ ಅಂದರೆ ಮೆಮರಿ ಮಾಡ್ಕೊಂಡಿರ್ತೀವಿ. ನಾನು ಆ ಥರ ಕೂಡ ಯಾವತ್ತೂ ನಿಮಗೆ ತೋರಿಸಿಲ್ಲ. ಜೋಲ್ಬರ್ಟ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಇಸ್ ದ SI ಯೂನಿಟ್ ಆಫ್ ಕರೆಂಟ್. ಇದೆಲ್ಲ ಆಂಪಿಯರ್ ಆಗುತ್ತೆ ಅಂತ ಅರ್ಥ ಆಗ್ತಾ ಇದೆ. ನೋಡಿ, ಒಂದು ಚಿಕ್ಕ ಕಾನ್ಸೆಪ್ಟ್, ದೊಡ್ಡ ಕಾನ್ಸೆಪ್ಟ್ ಅಂತಿಲ್ಲ. ಪ್ರತಿ ಕಾನ್ಸೆಪ್ಟನ್ನು ನಾವು ಡೀಟೇಲಿಂಗ್ ಮಾಡಿದ್ರೆ ನಮ್ಗೆ ಇಷ್ಟು ಕಾಣುತ್ತೆ. ದಿಸ್ ವಾಟ್ ಇಸ್ ರಿಕ್ವೈರ್ಡ್. ಸಬ್ಜೆಕ್ಟ್ ಯಾವುದಾದ್ರೂ ಆಗ್ಬೋದು. ಬಟ್ ದಿ ಎಕ್ಸ್ಟೆಂಟ್ ಆಫ್ ಅಬ್ಸರ್ವೇಷನ್, ನಾವು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀವಿ, ಔಟ್ ಆಫ್ ಅವರ್ ಓನ್ ಅಬ್ಸರ್ವೇಷನ್, ವಾಟ್ ಆರ್ ಅವರ್ ಲರ್ನಿಂಗ್ಸ್, ವೆರಿ ಇಂಪಾರ್ಟೆಂಟ್. ನೀವು ಏನಾದರೆ ಇಫ್ ಯು ವಾಟ್ ಎವರ್ ಯು ಲರ್ನ್ ಔಟ್ ಆಫ್ ಯುವರ್ ಅಬ್ಸರ್ವೇಷನ್ಸ್, ದೇ ಆರ್ ನಾಟ್ ಮೆಮರಿ.
ಅದು ನಿಮ್ಗೆ 10 ವರ್ಷ ಆದ್ಮೇಲೆ ನೆನಪಾಗುತ್ತೆ. ಐ ಗ್ಯಾರಂಟಿ ಯು ದಟ್, ಬಿಕಾಸ್ ದಟ್ಸ್ ವಾಟ್ ಈಸ್ ದ ಟ್ರೂತ್. ಯಾರೋ ಹೇಳಿದ್ದು ಕೇಳಿದ್ದೀವಿ, ಯಾರೋ ಕೊಟ್ಟು ನಾವು ಓದಿದ್ದೀವಿ, ಬೈ ಹಾರ್ಟ್ ಮಾಡಿದ್ದೀವಿ, ಅದು ಮೆಮೊರಿ ಆಗುತ್ತೆ. ಬಟ್ ಔಟ್ ಆಫ್ ಯುವರ್ ಓನ್ ಅಬ್ಸರ್ವೇಷನ್, ನಿಮ್ಮ ರ್ಯಾಷನಲ್ ಥಿಂಕಿಂಗಿಂದ ನೀವೆಲ್ಲ ಮಾಡಿರ್ತೀರ, ದಟ್ ಈಸ್ ಅ ಪರ್ಮನೆಂಟ್ ಮೆಮೊರಿ. ಆ್ಯಂಡ್ ದಟ್ ಈಸ್ ವೈ ನೀವು ಮಾಡೋ ಪ್ರತಿ ವರ್ಕು ಕೂಡ ಬೋರ್ ವರ್ಕ್, ಪೇಪರ್ ವರ್ಕ್ ಮಾಡಿ ಅಂತ ಪ್ರತಿ ದಿವಸ ಹೇಳ್ತಾ tau bar is equal to m bar cross b bar ಅಂತ ಬರೆದಿದ್ದೀನಿ. as a consequence, what is the effect of tau ಅಂತ ಬರೆಯೋಣ. the effect of the soul, soul effect of purpose, the sole purpose of torque ಉದ್ದೇಶ ಇರುತ್ತೆ. sole purpose of torque, yes, is ನೋಡಿ ಆ ಫಿಗರ್ ಅಲ್ಲಿ ಏನು ಮಾಡಿದ್ವಿ ನಾವು, m bar and b bar ಆಂಗಲ್ ಥೀಟಾ ಇದೆ. m bar ಗೆ b bar ಗೆ ಮಧ್ಯೆ ಆಂಗಲ್ ಥೀಟಾ ಇದೆ, ಹೌದಾ ಅಲ್ವಾ? ಇವಾಗ ಥೀಟಾ ಈಕ್ವಲ್ 0 ಆದರೆ ಟಾರ್ಕ್ ಏನಾಗುತ್ತೆ, sin ಥೀಟಾ 0 ಆಗುತ್ತೆ, ಟಾರ್ಕ್ 0 ಆಗುತ್ತೆ ಅಂತ ಬರೆದಿದ್ದೀವಲ್ಲ. ಅಂದರೆ ಅರ್ಥ ಏನು, ಸಪೋಸ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಕೊಳ್ಳಿ, ರೆಡ್ ಕಲರ್ ಕಾಣಿಸ್ತಾ ಇದೆ, ಈ ಬ್ಲ್ಯಾಕ್ ಅಲ್ಲಿ ಇರೋದು ಮ್ಯಾಗ್ನೆಟ್ ಅನ್ಕೊಳ್ಳಿ. ನಾನು ಈ ಥರ ಇಟ್ಟರೆ ಏನಾಗುತ್ತೆ, ಟಾರ್ಕಿಂದ ಇಲ್ಲಿ ಬಂದ್ಬಿಡುತ್ತೆ. ಅಂದರೆ ಆ ಟಾರ್ಕ್ ಕ್ಲಾಕ್ ವೈಸ್ ಟಾರ್ಕ್ ಇರ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಟಾರ್ಕ್ ಇರ್ಬೋದು. ಇವಾಗ ಈ ಥರ ಏನಂಕೊಳ್ಳಿ, ಈ ಬರ್ತಾ ಇದೆ, ದಿಸ್ ಇಸ್ ವಾಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಟಾರ್ಕ್ ಬರ್ತಾ ಇದೆ. ಒಬ್ಬೊಮ್ಮೆ ನಾನು ಇಲ್ಲಿ ಸ್ವಲ್ಪ ಇದು ಹಾಕೊಳ್ಳಿ ಏನಾಗುತ್ತೆ, ಎಸ್. ಸೊ ನೀವು ನೋಡಬೇಕು, ಕ್ಲಾಕ್ ವೈಸ್ ಟಾರ್ಕ್ ಬರ್ತಾ, ಆ್ಯಂಟಿ ಕ್ಲಾಕ್ ವೈಸ್ ಟಾರ್ಕ್ ಬರ್ತಾ, ಅದು ಕೂಡ ಅವಾಗಲೇ ಸಿಟಿನಲ್ಲಿ ಕುಸಿಲಾಗ್ಬೋದು. ಅಂದರೆ ಇವಾಗ ಪರ್ಪಸ್ ಆಫ್ ದ ಟಾರ್ಕ್ ಈಸ್ ಟು ಅಲೈನ್, ಏನು ಮಾಡುತ್ತೆ, ಟು ಅಲೈನ್ ಡೈಪೋಲ್ ಏನು ಮಾಡುತ್ತೆ ಅಂದರೆ ಡೈಪೋಲ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ತಂದುಬಿಡುತ್ತೆ. ಇಲ್ಲಿ ಬಂದುಬಿಡು ಅಂತ ಅವ್ನು ಯಾವುದೋ ಬೇರೆ ಪೊಸಿಷನಲ್ಲಿ ಇರ್ತಾನಲ್ಲ, ಬೇಡ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಗೆ ಬಂದುಬಿಡು ಅಂತ ಫೀಲ್ಡ್ ಮಾಡುತ್ತೆ. ಆ ಪರ್ಪಸ್ಸೇ ಟಾರ್ಕ್ ಅಂತ ಹೇಳ್ತಾ ಇದ್ದೀವಿ. ಸೊ ಸೋಲ್ ಪರ್ಪಸ್ ಆಫ್ ಟಾರ್ಕ್ ಈಸ್ ಅಲೈನ್ ಡೈಪೋಲ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್, ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಆ ಫೀಲ್ಡ್ ಡೈರೆಕ್ಷನ್ ಬಂದ್ಬಿಡುತ್ತೆ ಅಂತ ಹೇಳಿ. ದ ಸೇಮ್ ಯುವರ್ ಟೀಚರ್ ಈಸ್ ಡೂಯಿಂಗ್ ಆನ್ ಎವ್ರಿ ಡೇ ಬೇಸಿಸ್. ನೀವು ಯಾವ್ಯಾವುದೋ ಮೂಡಲ್ಲಿ, ನೀವು ಯಾವ್ಯಾವ ಲೈಫ್ ಸ್ಟೈಲಲ್ಲಿ ಇರೋವಾಗ ನಿಮ್ಗೊಂದು ವೇಳೆ ನಿಮ್ಮ ಎಕ್ಸಾಮ್ಸ್ ಆ್ಯಂಡ್ ದೀಸ್ ಥಿಂಗ್ಸ್, ಆರ್ ಯುವರ್ MBBS ಆರ್ ಯುವರ್ ಇಂಜಿನಿಯರಿಂಗ್ ಆರ್ ಸಮಥಿಂಗ್ ಎಲ್ಸ್, ಇಫ್ ಇಟ್ ಈಸ್ ಯುವರ್ ಆಂಬಿಷನ್, ನೀವು ಯಾವ್ಯಾವುದೋ ಲೈಫ್ ಸ್ಟೈಲ್ ಇರುವಾಗ ನಿಮ್ಮ ಟೀಚರ್ ಏನು ಮಾಡ್ತಾ ಇರ್ತಾರೆ, ನಾನು ಕೂಡ ನಿಮ್ಮ ಮೇಲೆ ಟಾರ್ಕ್ ಅಪ್ಲೈ ಮಾಡಿ ಐ ವಿಶ್ ಟು ಅಲೈನ್ ಯು in a direction or direction which will help you for your performance. This is what I am also doing. ಈ ಟಾರ್ಕಿನ ತಕ್ಷಣ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡೋದು ಅಂದರೆ ಡೈಪೋಲ್ ಮಾಡ್ತಾ ಇದೆ. ಇದು ನಾನು ಎಕ್ಸ್ಟರ್ನಲ್ ಫೀಲ್ಡ್, ನೀನು ಡೈಪೋಲ್, ನಾನು ನಿಮ್ಮ ಮೇಲೆ ಟಾರ್ಕ್ ಥರ ಮಾಡಿ ಪರ್ಪಸ್ ಈಸ್ ಟು ಅಲೈನ್ ಯು, ಟು ಮೇಕ್ ಯು ಲರ್ನಿಂಗ್, ಟು ಮೇಕ್ ಯು ಗೆಟ್ ಇನ್ ಟು ಎ ಸ್ಪೆಸಿಫಿಕ್ ಡೈರೆಕ್ಷನ್. ಮಾಡುವಾಗ ಏನು ಮಾಡಬೇಕು, ಸರ್ಟನ್ಲಿ ಯು ಶುಡ್ take this support or bend to the order of the teacher. Teacher ಹೇಳ್ತಾರೆ ನೀವು ಬೆಂಡ್ ಆಗಬೇಕು. ಸೊ ಈ ಕಾನ್ಸೆಪ್ಟ್ ಇವತ್ತಾದರೂ ಮಾಡಿ, ಇವತ್ತಿಂದಾದರೂ ಮಾಡಿ. ಈ ಪರ್ಪಸ್ ಏನು ಹೇಳಿದ್ದೀವಿ, ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಅಂತ ಬರ್ತಿದ್ದೀವಿ. ಇದೆಲ್ಲ ಬಂದಮೇಲೆ ಇದೆಲ್ಲ ಯಾಕೆ ಅಂತ ಬರ್ತಿದ್ದೀವಿ ನೆನಪಿದೆಯಾ, ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಅಂತ ಬರ್ತಿದ್ದೀವಿ. ಇದು ಕೂಡ ನಾವು ಆಡಿ ಎಲೆಕ್ಟ್ರಿಕ್ ಡೈಪೋಲಲ್ಲಿ ಬರ್ದಿರೋದೆ. ಮತ್ತು ಒಮ್ಮೆ ಒಂದ್ಸತಿ ನೋಡ್ಕೊಡಿ, ಯಾವ ಥರ ಬರ್ತಿದ್ದೀವೋ ನೋಡ್ಕೊಡಿ ಪ್ಲೀಸ್. ಒಂದು ಟೈಮ್ ಇಲ್ಲ, ಇದು ಬೇಕಾದ್ರೆ ಬರ್ಕೊಡಿ. ಬರೆದೋವಾಗ ನಿಮಗೆ ಬಂದಿದೆ U is equal to minus capital M B cos theta ಅಂತ ಒಂದು ಎಕ್ಸ್ಪ್ರೆಷನ್ ಬಂದಿದೆ. M for dipole moment of the magnet, B external magnetic connection, theta angle between M bar and P bar. ಈ ಥರ ಬರೆಯುವಾಗ U minimum is equal to 0 for theta is equal to 0 degrees. theta equal to 0 degrees ಅಂತ ಯಾವ ಥರ ಇರುತ್ತೆ ಅದನ್ನು ತೋರಿಸಲ್ಲ. ಸೊ ದಿಸ್ ಈಸ್ ವಾಟ್ ಈಸ್ ಚೆನ್ನಾಗಿ ಕಾಣಿಸ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾನು ರೆಡ್ ಕಲರಲ್ಲಿ ಬರೀತಾ ಇದ್ದೀನಿ. ದಿಸ್ ಈಸ್ ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿಸ್ ಈಸ್ ಆರ್ ಡೈಪೋಲ್. ಡೈಪೋಲ್ ಯಾವ ಥರ ಇಟ್ಟಿದ್ರೆ ಚೆನ್ನಾಗಿ ನೋಡಬೇಕು, ಸೌತ್ ಪೋಲ್, ನಾರ್ತ್ ಪೋಲ್ ಈ ಥರ ಇಟ್ಟಿದ್ದೀನಿ. ದಿಸ್ ಆ್ಯಂಗಲ್ ಇಸ್ 0 ಡಿಗ್ರೀಸ್ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಥರ ಇಟ್ಟಿದ್ದೀನಿ ಅನ್ಕೊಳ್ಳಿ, ದಿಸ್ ಈಸ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರೀಸ್. ಇದು ನಾನು ಸೌತ್ ಪೋಲ್, ಇದು ನಾನು ನಾರ್ತ್ ಪೋಲ್ ಇಟ್ಟಿದ್ದೆ ಅನ್ಕೊಳ್ಳಿ, ಇದು ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರೀಸ್ ಆಗುತ್ತೆ. ಇದಕ್ಕಾದರೆ ಮಿನಿಮಮ್ ಆಗುತ್ತೆ, ಇದಕ್ಕಾದರೆ ಯು ಮ್ಯಾಕ್ಸಿಮಮ್ ಬಿಕಾಸ್ ಥೀಟಾ 180 ಕಾಸ್ 180 minus 1, therefore this is plus MB ಆಗುತ್ತೆ. ಅಂದರೆ ವೆನ್ ಯು ಆರ್ ಯೂಸಿಂಗ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಡೈಪೋಲ್ ಎಕ್ಸ್ಟರ್ನಲ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಕೀವರ್ಡ್ಸ್ ಡೈಪೋಲ್ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್ ಆ್ಯಂಗಲ್ ಕೊಟ್ಟಾಗ ವಿತ್ ನೆಗೆಟಿವ್ ಸೈಡ್
ಮಾಡಬೇಕು. This negative sign is important, very very important, because it can be either positive or negative, having significance. Of course, assuming that theta equal to 0, we call it as stable equilibrium. Stable equilibrium, and this is what is called as unstable equilibrium. Because ಇವೆಲ್ಲ ಆಲ್ರೆಡಿ ನಾನು ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಮಾತಾಡಿದ್ದೀನಿ. U maximum, U is equal to, sorry, I'm sorry, this is minus mv, I'm sorry, minus mv, this is plus mv, and U 0 ಆಗುತ್ತೆ ನೋಡಿ. ಯಾವಾಗ for theta is equal to 90, U 0 ಆಗುತ್ತೆ. U 0 for theta equal to 90, it is not minimum. There are some very special cases in our physics where 0 is not maximum. ಕೆಲವೊಂದು ಕಡೆ ಈ ಥರ ಬಂದಿದೆ, 0 ಕన్నా ಕಡಿಮೆ ಇರುತ್ತೆ. That is what is the significance of this negative sign. So minus mv is the minimum potential energy, stable equilibrium, plus mv 180 degrees. Position ಕೂಡ ತೋರಿಸಿದ್ದೀನಿ. What is the orientation? Unstable equilibrium ಅದರ ಬಗ್ಗೆ. So all these things ಮತ್ತು ಹೇಳ್ತಾ ಇದ್ದೀನಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ 3 marks ಲೆವೆಲ್ ಪ್ರಾಬ್ಲಮ್ ಕೊಡ್ಬೋದು. Potential energy, dipole, external direction, theta, minimum, maximum. ಈ ಥರ ಹೇಳಿದ್ಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ಮಾತು ಹೇಳಬೇಕು. What is that? Work done in rotating a magnet, in rotating a dipole. Dipole is in external magnetic field. In external magnetic field, ಈ ಕಾನ್ಸೆಪ್ಟ್ ಮ್ಯಾಗ್ನೆಟ್ ರೊಟೇಟ್ ಮಾಡಬೇಕು ಅಂತ ಹೇಳಿದ್ರು. ಅವಾಗ W is equal to, with negative sign ತಗೊಳ್ತೀವಿ, P minus mv times, because it is against torque, work against torque ಬರುತ್ತೆ. This is cos theta 1 minus cos theta 2. theta 1 ಪೊಸಿಷನ್ ಇಂದ theta 2 ಪೊಸಿಷನ್ಗೆ ಟರ್ನ್ ಮಾಡಿದ್ದೀವಿ. ಅಂದರೆ ಫ್ರಮ್ theta 1 degree position to theta 2 degree position. ಈ ಥರ ಮಾಡುವಾಗ ದಿಸ್ ಇಸ್ ವಾಟ್ ಇಸ್ ದ ವರ್ಕ್ ಡನ್. ಇದು ಕೂಡ ಯಾವಾಗೆಲ್ಲ ಬಂದರೆ ಸೀಟಿನಲ್ಲಿ ನೀಟಲ್ಲಿ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೇಗೆ ಬಂದಿದ್ದು ನಿಮ್ಗೆ ಅರ್ಥ ಆಗ್ತದೆ. ವಾಟ್ ಇಸ್ ದಟ್? ಮೈನಸ್ ಅಲ್ಲಿ ಕಾಸ್ ಥೀಟಾ ಅಂತ ಬರ್ತಿದ್ದೀವಲ್ಲ, ಅಪ್ಪಿ ಇದು ಹೇಗೆ ಬಂದಿದೆಯೋ, W is equal to, yes, nothing but ಡೆಲ್ಟಾ ಯು ಮಾಡಿದ್ದೀವಿ. ದಟ್ಸ್ ಇಟ್. ಆ ಡೆಲ್ಟಾ ಯು ಮಾಡುವಾಗ ಒಂದು ನೆನಪಿಟ್ಕೊಳ್ಳಿ, ದಿಸ್ ಇಸ್ ಯು ಐ ಮೈನಸ್ ಯು ಎಫ್ ಮಾಡಿ, ಬಿಕಾಸ್ ನೆಗೆಟಿವ್ ಸೈನ್ ಬರಬೇಕು. ಅದಕ್ಕೆ ಯು ಐ ಮೈನಸ್ ಯು ಎಫ್ ಮಾಡಿ. ಅಂದರೆ ಇದು ಮತ್ತು ಸಪ್ರೇಟ್ ಫಾರ್ಮುಲಾ ನೋಡಿ. ವಿ ನೋ ಆಲ್ರೆಡಿ ಯು. ಇವಾಗ ಏನು ಮಾಡಬೇಕು? ಯು ಐ ಮೈನಸ್ ಯು ಎಫ್ ಮಾಡಬೇಕು. ಎಮ್ ಬಿ ಕಾಸ್ ಥೀಟಾ 1 ವಿತ್ ನೆಗೆಟಿವ್ ಸೈನ್ ಮೈನಸ್ ಎಮ್ ಬಿ ಕಾಸ್ ಥೀಟಾ 1 ಯು ಐ ಮೈನಸ್ ಎಮ್ ಬಿ ಕಾಸ್ ಥೀಟಾ 2 ಯು ಎಫ್ ಯು ಐ ಮೈನಸ್ ಯು ಎಫ್ ಮಾಡಬೇಕು. ನೆಗೆಟಿವ್ ಸೈನ್ ಕಾಮನ್. All these concepts, please prepare well. Prepare well, and tomorrow's class we will do one more topic on magnetism. Right? Please follow the classes very regularly and completely. Make a notes, complete notes. Revise the notes. Be in touch with all your teachers. Good day.